ಓಕೆ, ಇನ್ನು ಈ ಬಾರಿಯ ಮಳೆಗಾಲದಲ್ಲಿ ಬಿಟ್ಟು ಬಿಡದೆ ಮಳೆರಾಯ ಕಾಡಿರ್ತಕ್ಕಂಥದ್ದು ಹಾಸನ ಜಿಲ್ಲೆಗೆ. ಅಲ್ಲಲ್ಲಿ ಗುಡ್ಡ ಕುಸಿತ, ಭೂಕುಸಿತ ನಡೀತಾನೆ ಇದೆ. ಸಕಲೇಶಪುರ ಬಳಿ ರೈಲ್ವೆ ಹಳಿ ಮೇಲೆ ಮತ್ತೆ ಭೂಕುಸಿತವಾಗಿದೆ. ದುರಸ್ತಿ ಕಾರ್ಯಾಚರಣೆ ವೇಳೆನೇ ಕುಸಿದಿದೆ ಮಣ್ಣು. ಹಾಗಾಗಿ ತೆರವು ಕಾರ್ಯಾಚರಣೆ ವೇಳೆ ಮಣ್ಣಿನಲ್ಲಿ ಒಂದು ಹಿಟಾಚಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದೃಷ್ಟವಶಾತ್ ಚಾಲಕ ಅಪಾಯದಿಂದ ಪಾರಾಗಿದೆ. ಇಲ್ಲಾಂದರೆ ಇಡೀ ಹಿಟಾಚಿ ಮೇಲೆ ಮಣ್ಣು ಕುಸಿತಾ ಇತ್ತು. ಸಕಲೇಶಪುರದ ಆಚಂಗಿ ಬಳಿ ನಡೀತಾ ಇರತಕ್ಕಂಥ ತೆರವು ಕಾರ್ಯಾಚರಣೆ. ಸದ್ಯಕ್ಕೇನೋ ರೈಲುಗಳನ್ನೆಲ್ಲ ಸ್ಟಾಪ್ ಮಾಡಿದಾರಂತೆ ಮಾರ್ಗ ಮಧ್ಯದಲ್ಲೇ. ಯಾಕೆಂದರೆ ರೈಲ್ವೆ ಹಳಿ ಮೇಲೆ ಮಣ್ಣು ಬಿದ್ದಿದೆ. ತಿಂಡಿ ಕುಡಿಯುವ ನೀರಿಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಎಲ್ಲೋ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಸ್ಟೇಷನ್ನೂ ಅಲ್ಲ. ನೋಡಿ, ಇಂಥ ಸಮಸ್ಯೆಗಳೆಲ್ಲವೂ ಕೂಡ ಮೇಲಿಂದ ಮೇಲೆ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸಕಲೇಶಪುರದ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತವಾಗಿರತಕ್ಕಂಥದ್ದು ಪದೇ ಹಿಂಗೆ ಆಗ್ತಾ ಇದೆ. ಇದು ಈ ಸರ್ತಿ 3ನೇ ಸರ್ತಿನೋ 4ನೇ ಸರ್ತಿನೋ ಹೀಗಾಗ್ತಿರೋದು. ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತವಾಗಿರೋದು. ಅದು ಕುಸಿತ ಆಗ್ತಾನೇ ಇರುತ್ತೆ. ಇವರು ತೆರವು ಮಾಡ್ತಾನೆ ಇರ್ತಾರೆ, ಟ್ರೈನ್ಗಳನ್ನ ಸ್ಟಾಪ್ ಮಾಡ್ತಾನೆ ಇರ್ತಾರೆ. ಈಗ ಮತ್ತೆ ಅದೇ ರೀತಿಯಾದಂತಹ ಕೆಲಸ ಆಗಿದೆ. ಊಟ ತಿಂಡಿ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ರೈಲ್ನಲ್ಲಿರೋರು ಸರಿಯಾದ ಮಾಹಿತಿ ನೀಡದ ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ಕಡಿಮೆ 4-5 ಗಂಟೆಯಿಂದ ಟ್ರೈನಲ್ಲೇ ಸಿಕ್ಕಾಕೊಂಡಿದ್ದಾರಂತೆ ಸಾವಿರಾರು ಪ್ರಯಾಣಿಕರು. ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟಿದೆಯಂತೆ ಸಿಬ್ಬಂದಿಯವರು. ನೋಡ್ರಪ್ಪ, ನಿಮ್ಮ ಹಣೆ ಬರ, ನೀವೇನಾದ್ರು ಆಲ್ಟರ್ನೇಟ್ ಮಾಡ್ಕೋತೀರಾ ಅಥವಾ ಇಲ್ಲೇ ಇರ್ತೀರಾ, ಸದ್ಯಕ್ಕಂತೂ ಟ್ರೈನ್ ಮುಂದಕ್ಕೆ ಹೋಗಲ್ಲ ಅಂದ್ಬಿಟ್ಟಿದ್ದಾರೆ. ಪಾಪ ಮಧ್ಯದಲ್ಲಿ ಹೋಗಿ ಕರ್ಕೊಂಡೋಗಿ ಅಟ್ಲೀಸ್ಟ್ ಒಂದು ಸ್ಟೇಷನ್ನಲ್ಲಾದರೂ ನಿಲ್ಲಿಸಿದ್ರೆ, ಯಾವುದಾದ್ರೂ ಒಂದು ಊರು ಸ್ಟೇಷನಲ್ಲಿ ಅವ್ರು ಹೆಂಗೋ ಇಳ್ಕೊಂಡು ಬಸ್ಸೋ ಕಾರೋ ಏನೋ ಮಾಡ್ಕೊಂಡು ಹೋಗ್ತಾರೆ. ಅದೂ ಇಲ್ಲ. ಸ್ಟಾಪ್ ಅಂದರೆ ಸ್ಟಾಪ್, ಎಲ್ಲಿರುತ್ತೆ ಅಲ್ಲೇ ನಿಲ್ಲಿಸ್ಬಿಡೋದು. ಹೀಗಾಗಿದೆ ಸದ್ಯಕ್ಕೆ ಪರಿಸ್ಥಿತಿ. ಸಕಲೇಶಪುರದ ಹತ್ತಿರ ಆಚಂಗಿ ಅಂತಕ್ಕಂಥ ಗ್ರಾಮದ ಹತ್ತಿರ ಈ ಥರ ಗುಡ್ಡ ಕುಸಿತವಾಗಿರೋದು. ಅದು ಕಾರ್ಯಾಚರಣೆ ಮಾಡ್ತಿದ್ದಾಗಲೇ ಹಿಟಾಚಿ ಮೇಲೆ ಮಣ್ಣು ಬಿದ್ದಿದೆ. ಬಟ್ ಚಾಲಕ ಪಾರಾಗಿದ್ದಾನೆ. ಬಟ್ ಈ ಟ್ರೈನ್ ಪ್ಯಾಸೆಂಜರ್ಸ್ ಬಗ್ಗೆ ಏನು ಹೇಳ್ತೀರಾ? ರೈಲ್ವೆ ಪ್ರಯಾಣಿಕರು ಇಲಾಖೆ ಇದ್ರ ಬಗ್ಗೆ ಎಲ್ಲ ಸರಿಯಾಗಿ ಗಮನ ಹರಿಸಲಿಲ್ಲ ಅಂತಂದರೆ, ಆಮೇಲೆ ಅಲ್ಲಿ ಟ್ರೈನಲ್ಲಿರೋರು ಯಾರೋ ಎಲ್ಲೋ ಹೋಗ್ತಾ ಇರ್ತಾರೆ, ಅರ್ಜೆಂಟ್ ಕೆಲಸ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಒಂದು ಕಡೆ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ಆಗಬೇಕು, ಮತ್ತೊಂದು ಕಡೆ ಈ ಟ್ರೈನಲ್ಲಿರೋರ ಕತೆ ಏನು ಅಂತ, ಅದಕ್ಕೇನಾದ್ರು ಪರ್ಯಾಯ ವ್ಯವಸ್ಥೆ ಆಯ್ತಾ ಇಲ್ವಾ? ಅರವಿಂದ್, ಏನು ಸಕಲೇಶಪುರ ತಾಲೂಕಿನ ಆಚಂಗಿ ಬಳಿ ಭಾರಿ ಪ್ರಮಾಣದಲ್ಲಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದೆ. ಆದ್ರೆ ಸುಮಾರು 6ಕ್ಕೂ ಹೆಚ್ಚು ರೈಲುಗಳು ಈಗ ಸಿಲುಕಿಕೊಂಡಿರ್ತಕ್ಕಂಥ. ಅದರಲ್ಲಿ ಏನು ನಗರ ಪ್ರದೇಶದಲ್ಲಿ 3 ರೈಲುಗಳು ಸಿಲುಕೊಂಡಿದೆ. ಹಾಸನದಲ್ಲಿ 3, ಸಕಲೇಶಪುರದಲ್ಲಿ 1 ರೈಲು ಸಿಕ್ಕಿದೆ. ಇಲ್ಲಿರ್ತಕ್ಕಂತಹ ಪ್ರಯಾಣಿಕರಿಗೆ ಈಗ ತಿಂಡಿ ವ್ಯವಸ್ಥೆಯನ್ನ ಮಾಡಿದರೆ, ಕೆಲವು ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆಯನ್ನ ಮಾಡಿ ಮಂಗಳೂರು ಹಾಗೂ ಸುಬ್ರಹ್ಮಣ್ಯಗೆ ಕಳಿಸ್ಕೊಳ್ಳಲಾಗಿದೆ. ಆದ್ರೆ ಈ ರೈಲು ಮಣ್ಣು ಕುಸಿತ ಏನಿದೆ ಅದರ ಹಿಂದೆ ಸಿಗಾಕೊಡ್ತಕ್ಕಂತಹ ರೈಲಿನಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ತೀವ್ರ ಸಮಸ್ಯೆ ಎದುರಾಗ್ತಾ ಇದೆ. ಯಾಕಂದ್ರೆ ಮಧ್ಯರಾತ್ರಿ 12:30 ಸಮಯದಲ್ಲಿ ಕುಸಿತಿರ್ತಕ್ಕಂತಹ ಮಣ್ಣು. ಹಾಗಾಗಿ ಅವರೆಲ್ಲರೂ ಸಹ ಇನ್ನೂ ಸಹ ಅಲ್ಲಿ ರೈಲಿನೊಳಗೆ ಸಿಲುಕಿಕೊಂಡಿದ್ರೆ ಅವ್ರಿಗೆ ಹೊರಗಡೆ ಬರ್ಲಿಕ್ಕೂ ಯಾವುದೇ ರೀತಿಯ ದಾರಿಗಳಿಲ್ಲ. ಹಾಗಾಗಿ ರೈಲ್ವೆಲ್ಲೇ ಇರ್ಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ವೀಕೆಂಡ್ ಆದ್ರಿಂದ ಈಗ ಧರ್ಮಸ್ಥಳ ಇರುವುದು, ಸುಬ್ರಹ್ಮಣ್ಯ ಇರುವಂತಹ ಧಾರ್ಮಿಕ ಕ್ಷೇತ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ತೆರಳುವುದರಿಂದ ಈಗ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಏನು ತುರ್ತಾಗಿ ರೈಲ್ವೆ ಇಲಾಖೆ ಕಾರ್ಮಿಕರು ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೂ ಸಹ ಮತ್ತೆ ಮಣ್ಣು ಕುಸಿತಾ ಇರೋದ್ರಿಂದ ಏನು ತೆರವು ಕಾರ್ಯಾಚರಣೆ ತಡವಾಗ್ತಿದೆ. ಅಲ್ಲದೆ ಸತತವಾಗಿ 6-7 ಗಂಟೆಗಳಿಂದಲೂ ಸಹ ಆ ಮಾರ್ಗ ಮಧ್ಯೆ ಸಿಲ್ಕೊಂಡಿರ್ತಕ್ಕಂತಹ ಪ್ರಯಾಣಿಕರು ಏನಿದ್ದಾರೆ ಅವರು ಮಧ್ಯಾಹ್ನದವರೆಗೂ ಅದೇ ಜಾಗದಲ್ಲಿ ಇರ್ಬೇಕನ್ನೋ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ನಗರ ಭಾಗದಲ್ಲಿರ್ತಕ್ಕಂಥವರಿಗೆ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿದರೆ, ಆದ್ರೆ ಇನ್ನು ಕೆಲವರು ಸಹ ರೈಲ್ವೆ ನಿಲ್ದಾಣದಲ್ಲೇ ಕೂರುವಂತ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಮಧ್ಯಾಹ್ನದವರೆಗೂ ಸಹ ಯಾವುದೇ ರೀತಿಯಲ್ಲಿ ಈ ಮಾರ್ಗದಲ್ಲಿ ರೈಲುಗಳ ಸಂಚಾರ ಸಾಧ್ಯ ಇಲ್ಲ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಹೇಳಿದರೆ, ಕೆಲವರು ಹಣವನ್ನು ಈಗ ವಾಪಸ್ಸನ್ನು ಸಹ ಪಡೆದುಕೊಂಡು ಬಸ್ ಅಥವಾ ಕಾರುಗಳಲ್ಲಿ ಈಗ ತೆರಳ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್. ಶಶಿಧರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನೇನು ಮಾಡ್ತಾರೆ? ಟ್ರೈನಲ್ಲೇ ಕೂತಿರೋಕ್ಕಾಗತ್ತಾ? ಏನಾದರೂ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಪಾಪ ಯಾರೋ ಎಕ್ಸಾಮ್ಗೆ ಹೋಗ್ತಿದ್ರಂತೆ, ಯಾರೋ ಕಚೇರಿಗಳಿಗೆ ಆಫೀಸ್ಗಳಿಗೆ ಹೋಗ್ತಾರೆ, ಎಲ್ಲದಕ್ಕೂ ತೊಂದರೆ. ಆದರೆ ಈ ಗುಡ್ಡ ಕುಸಿತ ಅನ್ನೋದು ತಡೆಯೋಕ್ಕೆ ನಮ್ಮ ಕೈಲಾಗಲ್ವಲ್ಲ. ಹಾಗಾಗಿ ಇದನ್ನು ಅನುಭವಿಸದೆ ಬೇರೆ ಗತಿ ಇಲ್ಲ. ಆ ರೀತಿಯಾದಂತಹ ಸ್ಥಿತಿ.